ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ವಿಡಿಯೋ. ಇವತ್ತು ಡೇ 2 ಅಮ್ಮನ ಮನೆಯಿಂದ ಹೊರಟಿದ್ದೀನಿ. ಟೈಮ್ 4:45 ಆಗಿದೆ. ಎಲ್ಲ ರೆಡಿ ಆಗಿದ್ದೀನಿ. ಜಾಕೆಟ್ ಒಂದು ಹಾಕೋಬೇಕು ಅಷ್ಟೇ. ಒಳ್ಳ ಬಾಯ್ ಬಾಯ್ ಮಮ್ಮಿ. ಬರ್ತೀವಿ. ಬಾಯ್ ಬಾಯ್. ಬಾಯ್ ಮಮ್ಮಿ ಬಾಯ್. ಹುಷಾರು, ಲಾಕ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಆಯಿತು ಜರ್ನಿ. ಕರೆಕ್ಟಾಗಿ 5 ಗಂಟೆಗೆ ಬಿಟ್ವಿ. ಬಾಯ್ ಮಮ್ಮಿ. ನಮ್ಮ ಮಮ್ಮಿ ಬಾಯ್ ಮಾಡಿದ್ರು. ಇವಾಗ ಸ್ಟಾರ್ಟ್ ಆಯಿತು. ಸೊ ಗೈಸ್, ಕೊನೆಗೂ ಹಾಸನ್ ಕ್ರಾಸ್ ಮಾಡಿ ಸಕಲೇಶ್ಪುರಾಗೆ ಎಂಟ್ರಿ ಆದ್ವಿ. ನೋಡ್ತಿದಂಗೆ ಬೆಳಗ್ಗೆ ಆಗೋಯ್ತು ನೋಡಿ. ಫುಲ್ ಬೆಳಕಾಗೋಯ್ತು. ಫುಲ್ ನಾವು ಹೊರಟ ಕತ್ಲು. ಇವಾಗ ನೋಡಿ ಫುಲ್ ಬೆಳಕು. ಇನ್ನೇನ್ ಲೊಕೇಶನ್ ರೀಚ್ ಆಗ್ತೀವಿ. ಇವಾಗ 6 o'clock, 7:30 ಆಗುತ್ತೆ. 7:30 ಆಗಲ್ಲ, ಒಂದ್ 7:15 ಆಗುತ್ತೆ. 7:15 ಆಗುತ್ತೆ. ಇನ್ನೊಂದು ಅವರ್ ರೀಚ್ ಆಗ್ಬಿಡ್ತೀವಿ. ಬೆಳಗ್ಗೆ ಒಳ್ಳೆ ಚಳಿ ಇದೆ. ನನಗೆ ಆಕ್ಚುಲಿ ಚಳಿ ಬೇಕಿತ್ತು. ಹಾ, ಆಗ್ತಾ ಇತ್ತಲ್ಲ ಚೆನ್ನಾಗಿ. ಒಳ್ಳೆ ಚಳಿ 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 ಚಳಿ. ಇದರ ಕಾಡಿನ ಮಧ್ಯೆ ಓಕೆನೆ ಮಜಾ ಫುಲ್ಲು. ಕಾರಲ್ಲಿ ನೋಡ್ಬೋದು, ಬಟ್ ಈ ತರ ಫುಲ್ ಸುತ್ತ ಹಿಂಗೆ. ಇವಾಗ ಮುಂದೆ ಬರ್ತಿದೀವ, ಇವಾಗ ಹಿಂದೆನೂ ತಿರುಗಿ ನೋಡ್ಬೋದು. 360 ಡಿಗ್ರಿ ನಾವು ನೋಡ್ಬೋದು. ನೀವು ಕಾರಲ್ಲಿದ್ರೆ 360 ಡಿಗ್ರಿಲಿ ಯಾವುದೇ ಕಾರಣಕ್ಕೂ ನೋಡಕ್ಕಾಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ನೋಡ್ಬೋದು ಸನ್ ರೂಫ್ ಅಲ್ಲಿ. ಸನ್ ರೂಫಲ್ಲಿ ನೋಡ್ಬೋದು, ಬಟ್ ಅಷ್ಟು ಫೀಲ್ ಕೊಡಲ್ಲ. ಈ ತರ ಗಾಡಿಲಿ ನೋಡ್ದಂಗೆ ಫೀಲ್ ಆಗಲ್ಲ. ಬಟ್ ಈ ತರ ಎಲ್ಲಿ ಫೀಲ್ ಆಗುತ್ತೆ. ಟರ್ನಿಂಗು ಸಿಕ್ಕಾಪಟ್ಟೆ. ಇಲ್ಲಿ ಮಳೆ ಬಂದು ನಿಂತೋಗಿದೆ ಅನ್ಸುತ್ತೆ ಅಲ್ವಾ ಕಂದ? ಮಳೆ ಬಂದು ಹೋಗಿದೆ. ಅದೇ ಚೆನ್ನಾಗಿದೆ. ಗದ್ದೆ ಮಾಡಕ್ಕೆ ನೀರು. ಇಷ್ಟೊಂದು ನೀರು ತುಂಬಿಸ್ತಾರ ಗದ್ದೆಗೆ? ಆಫ್ ರೋಡಿಂಗು. ನಮ್ದು ಪಾಪ ಸಿಕ್ಕಾಪಟ್ಟೆ ಲಗೇಜು. ಹೆವಿ ಲಗೇಜ್ ನಮ್ದು, ಸಿಕ್ಕಾಪಟ್ಟೆ ಅಲ್ಲ. ನೋಡಿ ನದಿ. ಇಲ್ಲಿಂದ ನೀರು, ನಾವು ನಮ್ಮ ಜಮೀನಿಗೆ ನೀರು ಹಾಯಿಸ್ಕೋತೀವಲ್ಲ ಆ ಥರ ಇಲ್ಲಿಂದ ನೀರನ್ನ ತಗೊಂಡು ನೋಡಿ ಇಲ್ಲಿ ಫುಲ್ ಆಫ್ ರೋಡಿಂಗು ಕಂದ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಸ್ವಲ್ಪ ಇಲ್ಲಿಂದ ಅರ್ಧ ಗಂಟೆ ದೂರ. ಸೊ ಇಟ್ಬಿಟ್ಟು ಬರೋಣ ಅನ್ಕೊಂಡಿವಿ ಫಸ್ಟ್ ಲಗೇಜ್ನ. ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸ್ವಲ್ಪ ಆಫ್ ರೋಡಿಂಗ್ ಇದೆ. ಅದೇ ಓದಾಡ್ತಿದೀಯಲ್ಲ ಹಂಗೆ ಆರಾಮಾಗಿ. ಯಪ್ಪ, ಇವಾಗ ಆಕ್ಚುಲಿ ಚಳಿ ಆಗ್ತೈತಿ ಗಿಡ 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 ಅಂತ ನನ್ಗೆ. ಇದೇ ಬೆಟ್ಟದ ಭೈರವೇಶ್ವರ ಟೆಂಪಲ್. ಫಾಗ್ ನೋಡು ಕಂದಮ್ಮ, ಅಲ್ಲಿ ಫಾಗು ಫುಲ್. ನನಗಂತೂ ಭಯಂಕರ ಚಳಿ ಐತೈತಿ ಇಲ್ಲಿ. ರೈಡಿಂಗ್ ಗೇರ್ಸ್ ಹಾಕೊಂಡಿದ್ದೀನಿ, ಆದ್ರೂ ಚಳಿ ಐತೈತಿ. ಫಾಗ್ ನೋಡಿ ಹಿಂದಗಡೆ ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಏನ್ ಮಸ್ತ್ ಕಾಣಿಸ್ತದೆ ಗೊತ್ತಾ ಇಲ್ಲಿ. ಏನು ಇಲ್ಲ, ಮುಗೀತು. ಅಷ್ಟೇನಾ? ಇಲ್ಲ, ಇದು ವೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಟೆಂಪಲ್ ಬಗ್ಗೆ, ಅದಕ್ಕೊಂದು ವೈಡಲ್ಲಿ. ಇಲ್ಲಿ ಬಾ, ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡು. ಇಲ್ಲಿಂದ ಇಲ್ಲಿ ಜಂಪ್ ಮಾಡ್ಕೊಂಬಾ. ಜಂಪ್ ಮಾಡಕ್ಕಾಗಲ್ಲ, ಇನ್ ಮೆಟ್ಲಿತ್ತೆ. ಸೌಂಡ್ ನೋಡಿ ಹೆಂಗ್ ಕೇಳಿಸ್ತದೆ. ಯಾವುದು ಸೌಂಡು? ಬಟ್ ನನಗೆ ಅದು ಇದಿಷ್ಟ ಆಯ್ತು ಕಂದ. ನನಗೆ ವೈಡಲ್ಲಿ ಒಂದು ಮಿನಿಟ್ ವಿಡಿಯೋ ಮಾಡ್ಕೋಕಂದ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಇಲ್ಲಿ ಫೋಟೋಶೂಟ್ ನಡೀತಿದೆ. ನನಗೆ ಹೇಳ್ತಿದ್ದೆ ಬಂದಿದ್ದ ಜಾಗದಲ್ಲೆಲ್ಲ ಬಿಡಲ್ಲ. ತೆಗಿರಿ ಅಂತ ತೆಗಿಸ್ಕೊಂಡು ನಾನು ಯೂಟ್ಯೂಬ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಮಾಡ್ಬೇಕು. ಕಂದ ಬೇಗ ಬೇಗ ಬೇಗ. ಒಳ್ಳೆ ವೆದರ್ ಅಂತೂ ಇದೆ. ಇಲ್ಲ ಒಳ್ಳೆ ವೆದರ್ ಅಲ್ಲಿ ವಿಡಿಯೋ ಮಾಡ್ತಾವ್ರೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ಒಳ್ಳೆ ವೆದರ್ ಸಿಕ್ಕಿದೆ. ಅಲ್ವೇನೆ? ಹೇಳು. ನೀನು ಒಬ್ಳೆ ಹುಡುಗಿ ಇರೋದಿಲ್ಲಿ, ಇನ್ನೆಲ್ಲ ಹುಡುಗರೇ ಇರೋದು. ಸಿಂಗಲ್ ಲಯನ್ ಗೈಸ್. ತಿಗಣೆ ಆಯ್ತು. ತಿಗಣೆ ಅಲ್ಲ ಇದು, ಜಿಗಣೆ. ಕಡ್ಡಿಲಿ ಕಿತ್ತಾಕಪ್ಪ.
ಕೇಳವಾ ಇಲ್ಬೇಕು ಅಂತ ಸುತ್ತ ತಗಸ್ತಾ ಬಿದ್ದವಳು ಅವಾಗಿಂದ. ನನಗೆ ಲೊಕೇಶನ್ಗಳಿಗೆ ಬಂದ ನಿಮ್ಗೊಂದು ಈ ಗೊತ್ತಾ, ತರ ನಂದು ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಆಕ್ನಿ ಜಾಸ್ತಿ ಆಗ್ಬಿಟ್ಟು ನಾನು ಫೇಸ್ ವಾಶು ಮಾಡಿಲ್ಲ, ಬರೀ ಲಿಪ್ಸ್ಟಿಕ್ ಹಾಕೊಂಬಂದಿದ್ದೀನಿ. ಗಬ್ಬಿಳು. ಫೇಸ್ ವಾಶ್ ಇವಾಗ ಯೂಸ್ ಮಾಡಂಗಿಲ್ಲ ನಾನು, ಅದಕ್ಕೆ. ಹಾಂ, ಅಲ್ಲೋಗಿ ಫೋಟೋ ತಕ್ಕೊಟ್ಟು ಗೊತ್ತಾವಳೆ. ಎಸ್, ಮಳೆ ಬಂತು ಬಟ್ ಸ್ಟಾಪ್ ಆಯ್ತು. ಯಾಕೆ ಗೊತ್ತಾ, ನಾನು ಫೋಟೋಸ್ ದಿನ ತಗೊಂಡಿರ್ಲಿಲ್ಲ, ಅದಕ್ಕೆ ಮಳೆಗೆ ಹೇಳ್ದೆ. ನಾನೇ ಮಳೆ ಕರೆದಿದ್ದು, ಮಳೆ ಬಂದ್ಬಿಟ್ರೆ ಹೆಂಗೋ ಫೋಟೋ ತೆಗೆದು ನಿಲ್ಲಿಸ್ತಾಳೆ ಅಂತ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕದ ಇಲ್ಲಿ ಇಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ, ಫುಲ್ ಆಲ್ಮೋಸ್ಟ್ ಇಲ್ಲಿ ಫುಲ್ ಎಲ್ಲಾ ಕಡೆಯಿಂದ ನಾನು ಫೋಟೋಸ್ ವಿಡಿಯೋಸ್ ತಗೊಂಡಿದ್ದೀನಿ, ಯಾವ್ದನ್ನು ಮಿಸ್ ಮಾಡಿಲ್ಲ, ಎಲ್ಲ ಕವರ್ ಮಾಡಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನ್ ಬೈಯತ್ರ ಹೇಳ್ತಿದ್ವಿ ಪ್ರೀತಿಯಿಂದ. ನಾನು ಹಂಗೆ ಹೇಳೋದು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಾನೆ, ಮಾಡ್ಕೋತಾರೆ. ಆಲ್ರೆಡಿ ನನಗೆ ಒಂದು ಜಿಗಣೆ ಕಚ್ಕೊಂಡಿತ್ತು. ಎಲ್ಲಿ ಕಚ್ಚಿತ್ತಂದ್ರೆ ಇಲ್ಲಿ ಕಚ್ಕೊಬಿಡಿದ್ ಫುಲ್. ಅಲ್ಲಿ ಬ್ಲಡ್ ಬಂತು, ನಾನು ಅದನ್ನ ವಿಡಿಯೋ ಮಾಡಿದ್ದೀನಿ. ಬ್ಲಡ್ ಬರತ್ನ ಹ್ಮ್, ಕಲ್ಲ ಕಚ್ಕೊಂಡೈತ್ ನೋಡಲಿ. ಇಲ್ಲ ಇಲ್ಲಿ ನೋಡಿಲಿ ಇಲ್ಲ, ಏನದು ಉಗ್ರ ಮೇಲೆ ಚಿಕ್ಕದಾ ಅಲ್ಲ, ಕಚ್ಕೊಂಡಿಲ್ಲ, ಸುಮ್ನೆ ಭಯ ಪಡಿಸೋದು ನನ್ಗಿಲ್ಲಿ. ಅಯ್ಯೋ ಇಲ್ಲಿ ನೋಡಿ, ಎಷ್ಟು ಇಲ್ಲಿ blood? ಕಚ್ಕೊಂಡೈತೆ. ವರ್ಷ ಒಂದ್ಸಲ ಯಾವ್ದು ಓಡಿಸ್ಲಿ? ಹಂಗೆ ಕೈಲಿ ವರ್ಷ ಏ ಬಾ, ಅಲ್ಲಿ ಇದ್ರಲ್ಲಿ ಓಡಿಸ್ತೀನಿ, First aid. ಪ್ಯಾಂಟ್ಗೆಲ್ಲ ಆಯ್ತದೆ. ಫಸ್ಟ್ ಏಡ್ಗೆಲ್ಲ ಓಡಿಸ್ತೀನಿ. ಅಯ್ಯೋ, ಜಾಸ್ತಿ ಮಾಡ್ಬಿಟ್ಲು ಇನ್ನ. ನಾನು ಅದಕ್ಕೆ ಅಲ್ಲಿ ಓಡಿಸ್ತೀನಿ ಹಿಂದೆ. ರೆಡಿಯಾಗು ರೆಡಿಯಾಗು. ಅವ್ರಿಗೆ ಮೆಸೇಜ್ ಮಾಡಿದೀನಿ ರೆಸಾರ್ಟ್ ಅವ್ರಿಗೆ, ಅವ್ರು ಇನ್ನೂ ನೋಡಿಲ್ಲ, ಮೇ ಬಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. So, ಅದಿಲ್ಲ, ಹೋಗ್ಬಿಟ್ಟು ಖುಷಿ ಬಂದಿದ್ದೀನಿ ಅಂತ ಮುಗೀತು. ಓಹೋ, ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಓಹೋ, ಅವ ನನ್ಗೆ ಏನಂಗ ಅಂದಡಿಕೆ ಗೊತ್ತಾಗ್ಬಿಡ್ತದ ಅವ್ರಿಗೆ. ಗೊತ್ತಾಗುತ್ತೆ. ನಾನು ಎಷ್ಟು ಡೇಟ್ಸ್ ಚೇಂಜ್ ಮಾಡಿದ್ದೀನಿ ಪಾಪ, ಗೊತ್ತಾಗಲ್ವಾ? 20ಕ್ಕೆ ಬರ್ತೀನಿ ಅಂದೆ, ಆಮೇಲೆ 13ಕ್ಕೆ ಬರ್ತೀನಿ ಅಂದೆ ಪಾಪ. ನನಗೆ ಲೊಕೇಶನ್ಗಳಲ್ಲಿ ಏನು ಇಷ್ಟ ಆಗೋದು ಗೊತ್ತಾ, ನೋಡಿ, ಗ್ರೀನರಿ ಇಷ್ಟ ಆಗೋದು ನನಗೆ ಸಿಕ್ಕಾಬಟ್ಟೆ. ಈ ತರ ಫಾಗ್ ಫಾಗ್ ಇಷ್ಟ ಆಗತ್ತೆ ನನಗೆ. ಜನ ಏನು ಅಷ್ಟೊಂದಿಲ್ಲ, ಯೂಶಲಿ ಇಷ್ಟೊಂದು ಜನ ಇರ್ತಾರ? ಕೆಲವೊಂದೊಂದು ಟೈಮ್ ಎಷ್ಟು ಜನ ಇರ್ತಾರೆ ಗೊತ್ತಾ? ಹ್ಮ್, ಇವತ್ತೆ ಕಮ್ಮಿ ಅನ್ಕೋ. ಇಲ್ಲಿದೆ ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಲೋಡು ಬಾಯ್ಸ್. ಹೆಂಗೆ ಅಂದ್ರೆ ಗಾಡಿ ಇವಳನ್ನ ಕೂರಿಸ್ಕೊಂಡು ಹತ್ತು ಹೊತ್ತಿಗೆ ನನಗೆ ಶಿವ ಶಿವ ಹರ ಹರ ಆಯ್ತದೆ ಅಲ್ವೇನೆ? ಆ ನೀನ್ ಕುತ್ಕೊಂಡು ಹತ್ತು ಹೊತ್ತಿಗೆ ನನಗೆ ಇವಾಗ ಹ್ಮ್. ಓ, ಇವಾಗ ಬರ್ತಾ ಇಳ್ದಿದ್ದು, ಇವಾಗ ಹತ್ತಿಸ್ಬೇಕಲ್ವಾ, ಕಷ್ಟ ನೋಡಿ. ಇದೆಷ್ಟು ಚಂದ ಇದೆ. ವೆದರ್ ಮಾತ್ರ ಸಕ್ಕದಾಗಿದೆ ಈ ಕಡೆ. ಎಲ್ಲ ಬಾಯ್ಸ್ ಫೋಟೋ ಶೂಟ್ ಮಾಡಿಸ್ತವ್ರೆ ಸುತ್ತ. ನಾವು ಇಷ್ಟೊತ್ತರೆಗೂ ಶೂಟ್ ಮಾಡ್ಕೊಂಡು ಇದಾಯ್ತು. ಅದೇ ನಾವಿದ್ದಾಗ ಯಾರು ಜನ ಯಾರು ಜನ ಇರ್ಲಿಲ್ಲ, ಇವಾಗ ಎಲ್ಲ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ. ಹೌದು. ಹೌದಾ ಮೇಡಮ್? ಹೋಗದ ಇಲ್ಲೇ ಇರಿ ಮೇಡಮ್. ಯಾಕೆ ಅಲ್ಲ, ನೀವು ಹೋಗದ ಅಂತ ಕೇಳಿದ್ರಿ ಅನ್ಕೊಂಡೆ ನಾನು. ವೆದರ್ ಸಖತ್ತಾಗಿದೆ. ಅಂದ್ರೆ ನಮ್ಮ ಮನೆಯವ್ರು ಏನಂತ ಹೇಳಿದ್ರು ಗೊತ್ತಾ, ಬಿಸಿಲು ಬಂದ್ಬಿಡುತ್ತೆ ಕಂದ. ಬಿಸಿಲು ಬರ್ತಾನೆ ಹೆಂಗಿತ್ತು ಹೇಳಿ ಬಿಸಿಲು. ಬಟ್ ನಾನು ಏನಂದ್ರೆ ಲೊಕೇಶನ್ ಅಲ್ಲಿ ಇರಲ್ಲಮ್ಮ ಅಂತ ಹೇಳ್ದೆ ತಾನೆ. ಲೊಕೇಶನ್ ಅಲ್ಲಿ ವೆದರ್ ರಿಪೋರ್ಟ್ ಅಲ್ಲಿ ಇರೋದೇ ಫುಲ್ ಬಿಸಿಲು ಅಂತ ತೋರಿಸ್ತಾ ಇತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ನೋಡು ಮಸ್ತಾಗಿದೆ. ಮಳೆ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಬರ್ತದೆ ಇಲ್ಲಿ. ಹೌದು, ಬಟ್ ವೆದರ್ ಚೆನ್ನಾಗಿದೆ ಇಲ್ಲಿ ಚಿಲ್ ಮಾಡಕ್ಕೆ. ಅಂದ್ರೆ ಕುತ್ಕೊಂಡು ಪೀಸ್ ಆಗಿ ಆರಾಮಾಗಿ ಕುತ್ಕೊಂಡಿರ್ಬೋದು. ಚೆನ್ನಾಗಿದೆ ತುಂಬ. ಇದೆಲ್ಲ ಮಳೆಗೆ ಇವಾಗ ದೇವಸ್ಥಾನ. ಮುಂಚೆ ಇದು ದೇವಸ್ಥಾನ, ಇದು ಮರ ಅಲ್ಲಿತ್ತು ಮೇಲ್ಗಡೆ ಆ ಕಟ್ಟೆ ಮೇಲೆ. ಸೊ ಇವಾಗ ಬಿದೋಗೈತೆ ಅನ್ಸುತ್ತೆ ಇದು ಮಳೆ ಬಂದಾಗ. ಈಗ ರೀಸೆಂಟ್ ಆಗಿ ಬಿದೋಗಿರೋದು ಇದು ಫುಲ್ಲು. ಸ್ಲಿಪ್ಪರ್ ಬಿಟ್ಟೆ ಓಡಾಡ್ತಾ ಇದೀವಿ. ಬಿಟ್ಟೆ ಓಡಾಡ್ಬೇಕು ನೀವು ಇವಾಗ ಒಬ್ರದಾಯ್ತು, ಇವಾಗ ಇನ್ನೊಬ್ರು ವೈಟಿಂಗ್. ಸೇಮ್ ಶಾಟ್. ಇನ್ನೊಬ್ರು ಹೋಯ್ತಾರೆ ಈಗ. ಹಾ, ರೆಡಿ. ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಿ ಅಣ್ಣ, ಹೋಗಿ ಅಣ್ಣ, ನಾನು ಕೊಡ್ತೀನಿ.
ಹಾ ರೆಡಿ ನಾನು ಇನ್ನೊಂದು ಮದುವೆ ರೆಡಿ ಆಗ್ಬೇಕು ಅಂದ್ರೆ 1 2 3 ಹಾ ಗೋ. ನಿಧಿಮ ಹೇಳು ನೀನು ಇದ ಕಡೆ ನಾನು ಬರಲ್ಲ ಭಯವಾಗಿದೆ. ಚಲೋ ಗೊತ್ತು ಬಣ್ಣ ಚಲೋ ಬಂತು. ನೋಡಲ್ಲಿ ನಾ ಹಿಡ್ಕೊಂಡು ಕಂಟೆಂಟು ನಾಯಿ ಕಂಟೆಂಟು. ಒಳಗಡೆಯಿಂದ ಶೂಟ್ ಮಾಡ್ತಿರೋದು ಪಾಪ ನಾಯಿ ಹಿಡ್ಕೊಂಡು ಅವ್ರ ಒಳಗಡೆಯಿಂದ ಶೂಟ್ ಈ ಕಡೆ ನೋಡ ಮರೆ, ಈ ಕಡೆ ನೋಡು. ಬಾಳ್ ಚಲೋ ತೆಗಿತಾನ ಹಣ್ಣ ಮತ್ತ ಎಲ್ಲ ಮಾಡ್ಕೊಂಡು ಹೋದ್ರು. ಫೈನಲಿ ಈ ಪ್ಲೇಸ್ ನೋಡಾಯ್ತು. ಇವಾಗ ಈ ಪ್ಲೇಸ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗೋಣ ಇಲ್ಲಿ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಇಯರ್ ಯಾವಾಗ ಬರೋಣ. ಫುಲ್ಲಿ ಸಾಕತ್ತವಳೆ ಹಿಡ್ಕೋಬೇಕಾ. ಹ್ಞೂ ಹ್ಞೂ ಐ ಐ ಐ ಐ ಹೆಂಗೆ ನಾವು ನೀವು ಯಾರು ಕಮ್ಮಿ ಬಿಡಿ ನಮ್ಗೆ